ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಲಾಗ್ಸ್ ವಿತ್ ಲಿಖಿತಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೆಸ್ ಆ್ಯಕ್ಚುಲಿ ಹೊಸ ವರ್ಷ, ಸೊ ನ್ಯೂ ಇಯರ್. ಸೊ ಮಾರ್ನಿಂಗ್ ಆಲ್ರೆಡಿ 11:30 ಆಗಿದೆ. ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಆಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2023. ಸೊ ದೇವರು ನಿಮಗೆ ಆಯುಷ್ಯು, ಆರೋಗ್ಯ, ಸಕಲ ಸಂಪನ್ಮೂಲಗಳನ್ನೆಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ದೇವ್ರ ಹತ್ರ ಬೇಡ್ಕೋತೀನಿ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಲೇಟ್ ಮಾಡೋದು ಬೇಡ. ಇವತ್ತಿನ ಲಾಗ್ ಸಿಂಪಲ್ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನ್ಯೂ ಇಯರ್ ಆದ್ದರಿಂದ ಇವತ್ತು ಸ್ವಲ್ಪ ಸ್ಪೆಷಲ್ ಟಿಫನ್ ಮಾಡಿದ್ದೆ. ಆ್ಯಕ್ಚುಲಿ ಟೊಮೊಟೊ ಬಾತು ಮತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಸೊ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮನೇಲಿ ದೇವ್ರ ಪೂಜೆ ಪಾಪದ ಟಿಫನ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಸೊ ಒಂದು ಎದ್ದೇಳೋದೇ ವೆಯ್ಟ್ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಸೊ ಹಾಗಾಗಿ ಅರ್ಧ ನಿದ್ದೆನಲ್ಲಿ ಎಬ್ಬರಿಸ್ಬಿಟ್ರೆ ಅವ್ನಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನಿದ್ದೆ ಮಾಡಿ ಚೆನ್ನಾಗಿ ಆಮೇಲೆ ಎಬ್ಬರಿಸೋಣ. ಸೊ ನ್ಯೂ ಇಯರ್ ಅಂದರೆ ಫಸ್ಟ್ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋದು ಅಲ್ವಾ. ಇವಾಗ ಹೊರಡಬೇಕು ದೇವಸ್ಥಾನಕ್ಕೆ. ಏನಿಲ್ಲ ಫ್ರೆಂಡ್ಸ್, ಇಲ್ಲೇ ನಿಯರ್ ಇದೆ. ಸೊ ಒಂದು 5 to 6 ಕಿಲೋಮೀಟರ್ಸಲ್ಲಿ ಒಂದು ದೇವಸ್ಥಾನ ಇದೆ. ಸೊ ನಾವು ತಿರುಪತಿಗೆ ಹೋಗ್ತೀವಿ ಅಷ್ಟು ದೂರ. ಸೊ ಇಲ್ಲೇ ತಿರುಪತಿ ಥರನೇ ಒಂದು ದೇವಸ್ಥಾನ ಇದೆ. ಸೊ ಯಾವ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾನು ಹೋಗ್ತೀನಿ. ನಿಮಗೆ ಅಲ್ಲಿಗೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಟೆಂಪಲ್ಲು. ಓಕೆ ಫ್ರೆಂಡ್ಸ್, ಇವಾಗ ಟಿಫನ್ ರೆಡಿ ಇದೆ. ಟೊಮೊಟೊ ಬಾತು ಮತ್ತು ಕ್ಯಾರೆಟ್ ಹಲ್ವಾ. ಸೊ ರೆಡಿ ಇದೆ, ಇವಾಗ ತಿನ್ನಬೇಕು. ನಿಮಗೆ ಚೆರಿ ತೋರಿಸ್ತೀನಿ. ನಾನು ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಟಿಫನ್ ಎಲ್ಲ ಮಾಡಿಬಿಡ್ತೀನಿ. ನೆಕ್ಸ್ಟು ದೇವಸ್ಥಾನಕ್ಕೆ ಹೊರಟಾಗ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಓಕೆ ಫ್ರೆಂಡ್ಸ್, ಏನಿಶ್ ಇವಾಗಿನೂ ಎದ್ದಿದ್ದಾನೆ. ಸೊ ರೆಡಿ ಆಗಿಬಿಡ್ತಾನೆ. ಅಮ್ಮ ರೆಡಿ ಆಗಿದ್ದಾನೆ. ಎಲ್ಲಿಗೆ ಹೋಗೋದಪ್ಪ? ಮಮ್ಮಿ ಜೇಜಿ ಎಲ್ಲಿದ್ದೀಪ? ಜೇಜಿಗೆ ಹೋಗೋಣ ನಾವು. ಆ್ಯಕ್ಚುಲಿ ನನಗೆ ದೇವಸ್ಥಾನ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಸಲ ಹೋಗಿ ಬರ್ತಾ ಇದೆ. ಬಟ್ ಇವಾಗ 2 years ಬ್ಯಾಕಿಂದ ಹೋಗ್ಬಿಟ್ಟು ಬರೋಕ್ಕಾಗಿರಲಿಲ್ಲ. ಕನ್ಸೀವು ಮತ್ತು ಪಾಪು ಎಲ್ಲ ಆಯ್ತಲ್ಲ. ಸೊ ಹಾಗಾಗಿ ಟೈಮು ಹೋಗ್ಬಿಟ್ಟು ಇವಾಗ ಹೊಸ ವರ್ಷ ಅಲ್ವಾ, ಹೋಗ್ಬಿಟ್ಟು ಬರೋಣ ಹೇಗೆ ಮಾಡಿದ್ದಾರೆ ಮತ್ತು ನಿಮಗೆಲ್ಲ ತೋರಿಸ್ಬೇಕು ಅನ್ನೋದೊಂದು ನಂಗೆ ಇಷ್ಟ ಇತ್ತು. ಏಕೆಂದರೆ ದೇವಸ್ಥಾನ ಅಷ್ಟು ಚೆನ್ನಾಗಿದೆ. ಬಟ್ ಇದೆಲ್ಲ ಇವಾಗ ಮಾಡಿದ್ದಾರೆ ಅವರು. ಫಸ್ಟ್ ಈ ಥರ ಎಲ್ಲ ಏನು ಇರಲಿಲ್ಲ. ಸೊ ಹಣ್ಣುಕಾಯಿ ಎಲ್ಲ ತೊಗೊಂಡೋಗಿದ್ವಲ್ಲ, ಅದನ್ನೆಲ್ಲ ಒಂದು ಪುಟ್ಟಿ ಥರ ಇಟ್ಟಿದ್ರು. ಸೊ ಅದರೊಳಗಡೆಗೆಲ್ಲ ಇಡ್ತಾ ಇದ್ದೆ ನಾನು. ಅರ್ಚನೆ ಚೀಟಿ ತೊಗೊಂಡಿದ್ವಿ ನಾವು. ಅರ್ಚನೆ ಮಾಡಿಸೋಣ ಪಾಪು ಹೆಸ್ತಾಳಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅರ್ಚನೆ ಮಾಡಿಸ್ತಾ ಇದ್ವಿ.
ತಿರುಪತಿ ದೇವಸ್ಥಾನ ನಾವಂತೂ ತಿರುಪತಿ ಇನ್ನೂ ಹೋಗಿ ನೋಡಿಲ್ಲ, ಯಾವಾಗ ಹೋಗಿ ನೋಡ್ತೀವೋ ಗೊತ್ತಿಲ್ಲ. ಬಟ್ ನಾವು ಇಲ್ಲೇ ತಿರುಪತಿ ದೇವ್ರನ್ನ ನೋಡಿದ್ದೀವಿ ಅಂತ ಅನ್ಕೋಬೋದು ಅಂತ ಅನಿಸುತ್ತೆ ನನಗೆ. ಹೀಗೆ ಇದ್ದಾನೆ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತಾ ಇರ್ತಾರೆ, ಸೇಮ್ ತಿರುಪತಿಲಿ ಎಷ್ಟು ಹೈಟ್ ಇದೆಯೋ ಅಷ್ಟು ಹೈಟೇ ಮಾಡಿದ್ದೀವಿ ನಾವು ಲಕ್ಷ್ಮೀ ವೆಂಕಟೇಶ್ವರನ ಅಂತ ಹೇಳ್ತಾಯಿದ್ರು. ಮತ್ತು ಫ್ರೆಂಡ್ಸ್, ಇದು ಜನ ಹೋಗೋದು ಸ್ವಲ್ಪ ಕಮ್ಮಿನೇ, ಏಕೆಂದರೆ ಇಲ್ಲಿ ಇದು ಊರು ಒಳಗಡೆ ಇದೆ. ಮುಂದೆ ಇವಾಗ ರೋಡ್ ಮಧ್ಯದಲ್ಲಿ ಅಥವಾ ರೋಡ್ ಎಂಟ್ರೆನ್ಸಲ್ಲಿ ಆ ಥರ ಎಲ್ಲ ಏನಿಲ್ಲ, ಊರು ಹೊರಗಡೆ ಇರೋದ್ರಿಂದ ಸ್ವಲ್ಪ ಜನ ಕಷ್ಟಾಗಿ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಯಾರೂ. ಇವಾಗ ಸ್ವಲ್ಪ ಗೊತ್ತಾಗ್ತಾ ಇದೆ. ಆಮೇಲೆ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ಎಲ್ಲ ದೇವರು ಒಂದೇ ಕಡೆ ಇದೆ ಅನ್ನೋ ಥರದಲ್ಲಿ ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ. ನೀವು ಸಾಯಿಬಾಬಾ ಇದೆ, ಅಲ್ಲಿ ವಿಘ್ನ ವಿನಾಶಕ ಇದ್ದಾನೆ, ದುರ್ಗಾ ಪರಮೇಶ್ವರಿ ಇದ್ದಾರೆ, ಮತ್ತು ಶಿವ ಪಾರ್ವತಿ ಇದೆ, ಮತ್ತು ಶ್ರೀ ವೆಂಕಟೇಶ್ವರ, ಲಕ್ಷ್ಮಿ ಮತ್ತು ಸರಸ್ವತಿ, ಎಲ್ಲ ಥರ ದೇವರು, ಈಗ ರಾಧಾ ಕೃಷ್ಣ, ರಾಮ ಲಕ್ಷ್ಮಣ ಸೀತೆ ಎಲ್ಲ ಥರ ದೇವರು ಇದೆ. ಕೊನೆಗೆ ಶನಿ ಮಹಾತ್ಮನೂ ಕೂಡ ಇದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಪ್ರೈವೇಟ್ದೆ, ಊರಲ್ಲಿ ಓನ್ ಅವ್ರ ಕನ್ಸಲ್ಲಿ ಬಂದು ಹೇಳಿದ್ದು ದೇವರು ಅಂತ ಅಂದ್ಬಿಟ್ಟು ಅವರು ಸ್ವಂತ ಅವ್ರ ಫುಲ್ ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿ ದೇವಸ್ಥಾನ ಸ್ಥಾಪನೆ ಮಾಡಿರೋದು. ಮತ್ತು ಇದು ಫ್ರೆಂಡ್ಸ್ ದುರ್ಗಾ ಪರಮೇಶ್ವರಿ, ಇದೆಲ್ಲ ಹೊಸದು. ಮತ್ತು ಆ ಕಡೆ ಕಾಲಭೈರವೇಶ್ವರನ ಇದೆ, ನಾನು ನಿಮಗೆ ತೋರಿಸ್ತೀನಿ. ಇದು ಫ್ರೆಂಡ್ಸ್ ಕಾಲಭೈರವೇಶ್ವರನು, ಇದು ಇವಾಗ ಹೊಸದಾಗಿ ಓಪನ್ ಮಾಡಿರೋದು ಇವರು. ಇದು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ 2 years ಬ್ಯಾಕ್ ಇದೆಲ್ಲ ಏನೂ ಇರಲಿಲ್ಲ, ಇವಾಗ ಈ ಥರ ದೇವಸ್ಥಾನನೆಲ್ಲ ಹೊಸದಾಗಿ ಕಟ್ಟಿದ್ದಾರೆ. ಇದು ಬಂದು ಆದಿಸುಬ್ರಹ್ಮಣ್ಯ, ಇದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಮತ್ತು ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರದ್ದು ಕೂಡ ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಇದು ಕುಬೇರ ದೇವನ ಸ್ಥಾಪನೆ ಮಾಡಿದ್ದಾರೆ. ಮತ್ತು ನವಗ್ರಹಗಳು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಮೇಲೆ ಫುಲ್ಲು ಸರೌಂಡಿಂಗ್ ಎಲ್ಲ ಚೆನ್ನಾಗಿದೆ, ಒಂಥರ ಕೂಲ್ ಇರುತ್ತೆ ಪ್ಲೇಸು. ಏಕೆಂದರೆ ಸುತ್ತ ತೋಟ ಇದೆ, ಮಧ್ಯದಲ್ಲಿ ದೇವಸ್ಥಾನ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಸ್ವಲ್ಪ ಜನಕ್ಕೆ ಕಮ್ಮಿ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರ್ತೀರ, ತುರುವೇಕೆರೆಯಲ್ಲಿರ್ತೀರ, ಆದಷ್ಟು ಯಾರು ಇನ್ನೂ ವಿಸಿಟ್ ಮಾಡಿದ್ರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ತುರುವೇಕೆರೆಯಲ್ಲಿ ಇರೋರೇ ವಿಸಿಟ್ ಮಾಡಬೇಕು ಅಂತ ಏನಿಲ್ಲ. ಆ್ಯಕ್ಚುಲಿ ಇದು ಊರು ಬಂದುಬಿಟ್ಟು ಮುನಿಯೂರು ಬಿಟ್ಟು ಮುಂದೆ ಗೋಟಿಕೆರೆ ಅಂತ ಹೇಳ್ತಾರೆ, ಕಲ್ಲೂರು ಕ್ರಾಸ್ಗೆ ಹೋಗೋ ರೋಡು. ಮತ್ತು ಅಲ್ಲೇ ಪುಳಿಯೋಗರೆನೂ ಕೊಟ್ಟಿದ್ರು ಪ್ರಸಾದ ಅಂತಂದ್ಬಿಟ್ಟು. ಸೊ ಅಲ್ಲೇ ಪುಳಿಯೋಗರೆನೂ ತಿಂದ್ಕೊಂಡು ಬಂದ್ವಿ. ಇದೆಲ್ಲ ಇವಾಗ ನೀವು ಹೊಸ್ದಾಗಿ ಮಾಡಿದ್ದಾರೆ ಅವರು. ಫ್ರೆಂಡ್ಸ್, ಆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಜಸ್ಟ್ ಇವಾಗಿನ್ನೂ ಬಂದು ಪಾಪುಗೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇವಾಗ ಲಂಚ್ ಎಲ್ಲರದು ಆಯಿತು. ಆಲ್ರೆಡಿ ಮನೆಗೆ ಬರೋ ಅಷ್ಟರಲ್ಲಿ 3:30 ಆಗಿಬಿಟ್ಟಿತ್ತು. ಸೊ ಬಂದು ಲಂಚ್ ಮಾಡಾಯಿತು. ಹೇಗಿತ್ತು ಅಂತ ಹೇಳಿ. ಮತ್ತು ಫ್ರೆಂಡ್ಸ್, ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ವಾ. ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ರೆಡಿ ಮಾಡ್ತಾಯಿದ್ರು ದೇವಸ್ಥಾನನೆಲ್ಲನೂ. ಸೊ ಹಾಗಾಗಿ ನಾಳೆನೂ ಬರೋಕ್ಕೆ ಹೇಳ್ತಾ ಇದ್ರು ಅವರು. ಇವತ್ತಿನ ಲಾಗ್ ಹೇಗೆ ಅನಿಸ್ತು ಅಂತ ಹೇಳಿ. ನ್ಯೂ ಇಯರ್ ಸ್ಪೆಷಲ್ ಲಾಗ್ ಮಾಡಿದ್ದೆ ನಾನು. ಸೊ ನಾವೇನು ನ್ಯೂ ಇಯರ್ ಏನು ಅಷ್ಟು ಏನು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಸೊ ನ್ಯೂ ಇಯರ್ ಅಂದರೆ ಏನು, ಜಸ್ಟ್ ಒಂದು ನಂಬರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ. ನಮಗೆಲ್ಲರಿಗೂ ಯುಗಾದಿ ಹಬ್ಬನೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಯುಗಾದಿ ಹಬ್ಬ ಬಂದಾಗ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ತಿಳ್ಕೊತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.